ಹಾಯ್ ಹಲೋ. ಈಗ ನಾವು ಹೋಗ್ತಾ ಇರೋದು ಸುಮಾರು 850 ವರ್ಷಗಳಷ್ಟು ಹಳೆಯದಾದ ಒಂದು ಜೈನ ದೇವಾಲಯದ ಕಡೆಗೆ. ಈ ದೇವಾಲಯವನ್ನು ನೋಡಬೇಕಾದರೆ ಪ್ರವಾಸಿಗರು ದೋಣಿಯ ಮುಖಾಂತರ ತಲುಪಬಹುದು. ಈ ದೇವಾಲಯವು ಕೆರೆಯ ಮಧ್ಯದಲ್ಲಿದ್ದು ಪ್ರಕೃತಿಯ ನೈಸರ್ಗಿಕ ಸೌಂದರ್ಯದ ಅಪೂರ್ವ ಸಂಗಮವಾಗಿದೆ. ಈ ಸ್ಥಳವು ಆಧ್ಯಾತ್ಮಿಕ ವಾತಾವರಣಕ್ಕೆ ಹೆಸರುವಾಸಿಯಾಗಿದೆ. ಈಗ ನಾವು ದೋಣಿಯಲ್ಲಿ ಸಹ ಪ್ರಯಾಣಿಕರೊಂದಿಗೆ ಕುಳಿತುಕೊಂಡು ದೇವಸ್ಥಾನದ ಹತ್ತಿರಕ್ಕೆ ತಲುಪ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದುವೇ ಆ ಜೈನ ದೇವಾಲಯ. ಈ ದೇವಸ್ಥಾನವು ಸುಮಾರು 12 ಶತಮಾನಗಳಷ್ಟು ಹಳೆಯದಾಗಿದೆ. ಕೆರೆಯ ಮಧ್ಯದಲ್ಲಿ ಕಲ್ಲಿನಿಂದ ನಿರ್ಮಿತವಾದ ದೇವಸ್ಥಾನ ಇದು. ಈ ದೇವಾಲಯವು ಕೆರೆಯ ಮಧ್ಯದಲ್ಲಿ ಇರುವುದರಿಂದ ಕೆರೆ ಬಸದಿ ಎಂದೇ ಕರೆಯುತ್ತಾರೆ. ಇಲ್ಲಿನ ಪ್ರಾಕೃತಿಕ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ. ಅಷ್ಟೊಂದು ಅದ್ಭುತವಾಗಿದೆ ಈ ಸ್ಥಳ. ಇಲ್ಲಿನ ಮುಖ್ಯ ದೇವರು ಪಾರ್ಶ್ವನಾಥ ತೀರ್ಥಂಕರರು. ಇದು ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಬದಲಾಗಿ ಪ್ರಾಚೀನ ಕರ್ನಾಟಕದ ವಾಸ್ತುಶಿಲ್ಪ ಮತ್ತು ಕಲೆಗೆ ಒಂದು ಸಾಕ್ಷಿಯಾಗಿದೆ. ದೇವಸ್ಥಾನದ ಹೊರಗಡೆಯಿಂದ ಸುತ್ತು ಬರ್ತಾ ಇರುವಾಗ ಕೆರೆಯಲ್ಲಿ ದೂರದಿಂದ ಒಂದು ಚಂದದ ಹಕ್ಕಿ ಕಂಡಿತು. ತನ್ನ ಪಾಡಿಗೆ ತಾನು ಏನೋ ಹೆಕ್ಕಿ ತಿಂತಾ ಇತ್ತು. ಸ್ವಲ್ಪ ಹತ್ತಿರ ಹೋಗಿ ವಿಡಿಯೋ ಮಾಡುವ ಅನ್ಕೊಂಡೆ, ಹಾರಿ ಹೋಯಿತು. ಸೂರ್ಯಾಸ್ತದ ಸಮಯ. ಆಕಾಶದಲ್ಲಿ ಕೆಂಪು ಕಿತ್ತಳೆ ಬಣ್ಣ ಮೂಡುವ ಸಮಯ. ಸೂರ್ಯಾಸ್ತವನ್ನು ವೀಕ್ಷಿಸುತ್ತಾ ನಿಂತಿದ್ದೆವು. ಸಮಯ ಹೋದದ್ದೇ ನಮಗೆ ತಿಳಿಯಲಿಲ್ಲ. ಸಂಜೆ 6 ಗಂಟೆ ಆದುದರಿಂದ ದೇವಸ್ಥಾನ ಮುಚ್ಚುವ ಸಮಯ, ಕ್ಲೋಸಿಂಗ್ ಟೈಮ್. ಹಾಗಾಗಿ ನಾವು ಸಹ ಪ್ರಯಾಣಿಕರೊಂದಿಗೆ ದೋಣಿಯಲ್ಲಿ ಕುಳಿತು ಮತ್ತೆ ನಾವು ಬಂದ ದಾರಿಯ ಕಡೆಗೆ ಹೊರಡುವ ಸಮಯ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ಹೀಗೆ ಒಂದು ಹಾಡು ನೆನಪಾಯಿತು ಆಯ್ತಾ. ಓಕೆ, ಮತ್ತೊಂದು ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್.